ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಗ್ಗೆ ನೋಡೋಣ. ಸೊ ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಮತ್ತು ಟ್ರೇಡ್ ಪ್ರಾಕ್ಟಿಕಲಲ್ಲಿ ಸೆಕೆಂಡ್ ಇಯರ್ ಟ್ರೈನಿಸ್ಗೆ ಬರುತ್ತೆ. ಸೊ ಇದು ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಏನದು ಹಿಂದೆ ಒಂದು ಪಲ್ಸ್ ಮಾಡ್ಯುಲೇಷನ್ ಅಂತ ಹೇಳಿದ್ವಲ್ಲ ಅದರದ್ದು ಮುಂದುವರೆದಂಥ ಭಾಗ ಇದು. ಸೊ ಇದಕ್ಕಿಂತ ಮುಂಚೆ ಎರಡು ವಿಡಿಯೋಗಳಲ್ಲಿ ನಾವು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಬಗ್ಗೆ ನೋಡಿದ್ವಿ. ಒಂದು ವಿಡಿಯೋದಲ್ಲಿ ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಯಾವ ಥರ ಮಾಡಬೇಕು ಪ್ರಾಕ್ಟಿಕಲ್, ಮತ್ತು ಪಲ್ಸ್ ಆಂಪ್ಲಿಟ್ಯೂಡ್ ಡಿಮಾಡ್ಯುಲೇಷನ್ ಯಾವ ಥರ ಮಾಡಬೇಕು, ಒಂದು ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ವೇವ್ ತೊಗೊಂಡಂತ ಹಿಂದೆ ಎರಡು ಪ್ರಾಕ್ಟಿಕಲ್ ವಿಡಿಯೋಗಳಲ್ಲಿ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ ಮೊದಲು, ಆಮೇಲೆ ಇದ್ರದ್ದು ಎರಡನೇ ಪಾರ್ಟ್ ಮುಂದುವರೆದ ಭಾಗದಲ್ಲಿ ಯಾವ ಥರ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮಾಡಬೇಕು ಟ್ರೈನರ್ ಕಿಟ್ ಬಳಸ್ಕೊಂಡು ಅಂತ ಪ್ರಾಕ್ಟಿಕಲ್ ಮಾಡಿ ನೋಡೋಣ. ಸೊ ಇದನ್ನ ಯಾಕೆ ಮೊದಲು ಥಿಯರಿ ಒಂದು ಪಾರ್ಟ್ ವಿಡಿಯೋ ಮಾಡ್ತಾ ಇದೀವಿ ಅಂದರೆ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬೇರೆ ಕೆಲಸಕ್ಕೆ ಕೂಡ ಬಳಸ್ತಾರೆ, ಓನ್ಲಿ ಟೆಲಿಕಮ್ಯುನಿಕೇಶನ್ಸ್ ಅಲ್ಲಿ ಅಷ್ಟಲ್ಲ, ಬೇರೆ ಬೇರೆ ಅಂತ ವೇರಿಯಸ್ ಅಪ್ಲಿಕೇಶನ್ಸ್ ಅಲ್ಲಿ ಬಳಸ್ತಾರೆ. ಸೊ ಅದರಿಂದಾಗಿ ಒಂದು ಮೊದಲು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂದರೆ ಏನು, ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂದರೆ ದ ಟೈಮ್ ಪೀರಿಯಡ್ ಆಫ್ ಕ್ಯಾರಿಯರ್ ಪಲ್ಸ್ ಈಸ್ ವೇರಿಡ್ ಇನ್ ಅಕಾರ್ಡೆನ್ಸ್ ಟು ದ ಆಂಪ್ಲಿಟ್ಯೂಡ್ ಆಫ್ ಸಿಗ್ನಲ್ ವೇವ್. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ನಾವೊಂದು ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಸರ್ಕಿಟ್ಗೆ ಸಿಗ್ನಲ್ ವೇವ್ ಕೊಡ್ತೀವಿ ಆ್ಯಂಡ್ ಕ್ಯಾರಿಯರ್ ಪಲ್ಸ್ ಕೂಡ ಕೊಡ್ತೀವಿ, ಅಂದರೆ ಕ್ಯಾರಿಯರ್ ವೇವ್ ಕೂಡ ಕೊಡ್ತೀವಿ ಪಲ್ಸ್ ರೀತಿಯಲ್ಲಿ ಇರೋಂಥದ್ದು. ಸೊ ಹಂಗೆ ಕೊಟ್ಟಾಗ ಏನಾಗುತ್ತಾ, ಈ ಮಾಡ್ಯುಲೇಟರಿಂದ ಬರೋ ಔಟ್ಪುಟ್ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಯಾವ ಥರ ಚೇಂಜ್ ಆಗುತ್ತಲ್ಲ ಆ ಥರ ಏನಾಗುತ್ತೆ, ಕ್ಯಾರಿಯರ್ ವೇವ್ ಪಲ್ಸಸ್ ಏನಾಗ್ತದ ಟೈಮ್ ಪೀರಿಯಡ್ ಚೇಂಜ್ ಆಗುತ್ತೆ ಅಥವಾ ವಿಡ್ತ್ ಚೇಂಜ್ ಆಗುತ್ತಾ. ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ದಾಗ ಕ್ಯಾರಿಯರ್ ವೇವ್ ಪಲ್ಸಸ್ಸು ವಿಡ್ತ್ ಕೂಡ ಜಾಸ್ತಿ ಇರುತ್ತೆ. ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಕಮ್ಮಿ ಇದ್ದಾಗ ಕ್ಯಾರಿಯರ್ ವೇವ್ ಪಲ್ಸ್ ವಿಡ್ತ್ ಕೂಡ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ಸಿಂಪಲ್ ವೇವ್ ಫಾರ್ಮ್ ನೋಡಿ ತಿಳ್ಕೊಬೋದು. ಸೊ ಮೊದಲಿಗೆ ಸಿಗ್ನಲ್ ವೇವ್ ಈ ಥರ ಇದೆ, ಆಂಪ್ಲಿಟ್ಯೂಡ್ ಚೇಂಜ್ ಆಗ್ತಾ ಇದೆ, ಪಾಸಿಟಿವ್ ಆಫ್ ಸೈಕಲ್ ಮತ್ತು ನೆಗೆಟಿವ್ ಆಫ್ ಸೈಕಲ್ ಎಲ್ಲನೂ ಕರೆಕ್ಟಾಗಿ ಚೇಂಜ್ ಆಗ್ತಾ ಇದೆ, ಈ ಥರ ಸಿಗ್ನಲ್ ವೇವ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಕ್ಯಾರಿಯರ್ ವೇವ್, ಇದು ಕ್ಯಾರಿಯರ್ ಪಲ್ಸಸ್ ಇದಾವೆ, ಎಲ್ಲದ್ರದ್ದು ಆಂಪ್ಲಿಟ್ಯೂಡ್ ಸೇಮ್ ಇದೆ ಮತ್ತು ಎಲ್ಲದ್ರದ್ದು ಟೈಮ್ ಕೂಡ ಸೇಮ್ ಇದೆ. ಎಲ್ಲಿ ಒಂದು ವಿಡ್ತ್ ಜಾಸ್ತಿ ಇಲ್ಲ ಆ್ಯಂಡ್ ಒಂದದ್ರ ವಿಡ್ತು ಕಮ್ಮಿ ಇಲ್ಲ, ಎಲ್ಲದರದ್ದು ಟೈಮ್ ಪೀರಿಯಡ್ ಆ್ಯಂಡ್ ಆಂಪ್ಲಿಟ್ಯೂಡ್ ಸೇಮ್ ಆಗಿದೆ. ಆದರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆಗಿ ಬಂದಾಗ ಈ ಥರ ಚೇಂಜ್ ಆಗುತ್ತೆ ಕ್ಯಾರಿಯರ್ ವೇವ್ ವಿಡ್ತ್. ಇಲ್ಲಿ ನೋಡ್ಬೋದು ನೀವು, ಆಂಪ್ಲಿಟ್ಯೂಡ್ ಜಾಸ್ತಿ ಹಾಕಂತ ಹೋದಂಗೆಲ್ಲ ಏನಾಗುತ್ತಾ, ಈ ಪಲ್ಸಸ್ ವಿಡ್ತ್ ಕೂಡ ಜಾಸ್ತಿ ಹಾಕೊಂಡು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಪೀಕ್ ಲೆವೆಲಲ್ಲಿ ಇದೆ ವೋಲ್ಟೇಜ್ ಸಿಗ್ನಲ್ ವೇವ್ದು. ಸೊ ಇಲ್ಲಿ ಕೂಡ ಹೈಯೆಸ್ಟ್ ವಿಡ್ತ್ ಇದೆ ಒಂದು ಪಲ್ಸಿಂದು. ಆ್ಯಂಡ್ ಬರ್ತಾ ಬರ್ತಾ ಏನಾಗುತ್ತಾ, ಮತ್ತೆ ನೆಕ್ಸ್ಟ್ ಸೈನ್ ವೇವ್ ಆಂಪ್ಲಿಟ್ಯೂಡ್ ಅಥವಾ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಕಡಿಮೆ ಹಾಕೊಂಡು ಬರುತ್ತಾ. ಸೊ ಅವಾಗ ಏನಾಗುತ್ತಾ, ಕ್ಯಾರಿಯರ್ ಪಲ್ಸಸ್ದು ವಿಡ್ತ್ ಕೂಡ ಕಡಿಮೆ ಹಾಕೊಂಡು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇದು ಮಿನಿಮಮ್ ಲೆವೆಲಲ್ಲಿ ಇದೆ ಈಗ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಮಿನಿಮಮ್ ವಿಡ್ತ್ ಇರುವಂಥ ಪಲ್ಸ್ ಆಗಿದೆ. ಸೊ ಈ ಥರ ಏನಾಗುತ್ತೋ ಸಿಗ್ನಲ್ ವೇವ್ ಆಂಪ್ಲಿಟ್ಯೂಡ್ ಯಾವ ಥರ ಚೇಂಜ್ ಆಗುತ್ತೋ ಆ ಥರ ಕ್ಯಾರಿಯರ್ ವೇವ್ ಪಲ್ಸಸ್ದು ವಿಡ್ತ್ ಚೇಂಜ್ ಹಾಕೊಂತ ಹೋಗುತ್ತಾ. ಸೊ ಅದಕ್ಕೆ ನಾವು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಇನ್ನು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ನ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೂ ಯೂಸ್ ಮಾಡ್ತಾರೆ. ಸೊ ಯಾಕೆ ಆ ಥರ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಡ್ಯೂ ಟು ವೇರಿಯಿಂಗ್ ಪ್ರಾಪರ್ಟಿ ಆಫ್ ಪಲ್ಸ್ ಡ್ಯೂರೇಷನ್ ಆರ್ ಪಲ್ಸ್ ವಿಡ್ತ್ ಇನ್ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ದ ಡ್ಯೂಟಿ ಸೈಕಲ್ ಆಫ್ PWM ಸಿಗ್ನಲ್ ಕ್ಯಾನ್ ಬಿ ಚೇಂಜ್. ಸೊ ಇಲ್ಲಿ ನಮಗೆ ವಿಡ್ತ್ ಚೇಂಜ್ ಆಗುತ್ತೆ, ಪಲ್ಸಸ್ದು ವಿಡ್ತ್ ಚೇಂಜ್ ಆಗುತ್ತೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ಟಲ್ಲಿ. ಸೊ ಈ ಥರ ವಿಡ್ತ್ ಚೇಂಜ್ ಆಗೋದ್ರಿಂದ ಅಲ್ಲಿ ಡ್ಯೂಟಿ ಸೈಕಲ್ ಚೇಂಜ್ ಆಗ್ತಿದೆ ಅಂತ ಅರ್ಥ. ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ದು ಡ್ಯೂಟಿ ಸೈಕಲ್ ಚೇಂಜ್ ಆಗ್ತಿದೆ ಅಂತ ಅರ್ಥ. ಅಂದರೆ ಕೆಲವು ಟೈಮ್ ಆನ್ ಇದೆ, ಕೆಲವು ಟೈಮ್ ಆಫ್ ಇದೆ. ಅಲ್ಲಿ ನೋಡ್ಬೋದು ನೀವು ಹಿಂದಿನ ಸ್ಲೈಡಲ್ಲಿ. ಸೊ ಇಲ್ಲಿ ಏನದ, ಇದು ಆನ್ ಟೈಮ್, ಅಂದರೆ ಈ ಟೈಮಲ್ಲಿ ನಮಗೆ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇರುತ್ತೆ, ಔಟ್ಪುಟ್ ವೋಲ್ಟೇಜ್ ಅಥವಾ ಕರೆಂಟ್. ಆ್ಯಂಡ್ ಈ ಟೈಮಲ್ಲಿ ನೋಡ್ಬೋದು ಇದು ಆಫ್ ಟೈಮ್, ಈ ಟೈಮಲ್ಲಿ ನಮ್ಗೆ ಯಾವುದೇ ರೀತಿ ಔಟ್ಪುಟ್ ವೋಲ್ಟೇಜ್ ಬರಲ್ಲ, ಝೀರೋ ಇರುತ್ತೆ. ಸೊ ಇದಕ್ಕೆ ನಾವು ಈ ಥರ ವೇರಿ ಆದಾಗ ಏನಂತೀವಿ, ಅದನ್ನು ಪಲ್ಸ್ ವಿಡ್ತ್ ವೇರಿ ಆಗೋದು ಅಂತ ಕರಿತೀವಿ. ಸೊ ಈ ಥರ ಪಲ್ಸ್ ವಿಡ್ತ್ ವೇರಿ ಆಗೋದ್ರಿಂದ ಅದರದ್ದು ಡ್ಯೂಟಿ ಸೈಕಲ್ ಕೂಡ ಚೇಂಜ್ ಆಗುತ್ತೆ. ಸೊ ಡ್ಯೂಟಿ ಸೈಕಲ್ ಏನಂತ ನೋಡೋದಾದರೆ, so by cycling a digital signal off and on at a fast enough rate and with a certain duty cycle, the output will appear to behave like a constant voltage analog signal when providing power to devices. So ಡ್ಯೂಟಿ ಸೈಕಲ್ ಏನು ಅಂದರೆ, ನಾವು ಒಂದು ರೇಂಜ್ ಆಫ್ ವೋಲ್ಟೇಜಲ್ಲಿ ಫಾರ್ ಎಕ್ಸಾಂಪಲ್ 10 ವೋಲ್ಟ್ಸ್ ಇದೆ DC, ಅಂದರೆ ಒಂದು DC 10 ವೋಲ್ಟ್ಸ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ನಮಗೀಗ DC 10 ವೋಲ್ಟ್ನ ಯಾವಾಗಲೂ ಕಾನ್ಸ್ಟೆಂಟಾಗಿ ಇಡಬೇಕು, ಕಮ್ಮಿ ಒಂದು 8 ವೋಲ್ಟ್ಸ್ ಕಾನ್ಸ್ಟೆಂಟ್ ಔಟ್ಪುಟ್ ಬೇಕು ನಮಗೆ. ಸೊ ಅವಾಗ ನಾವೇನು ಮಾಡ್ಬೋದು, ನೀವು ಸಿಂಪಲಾಗಿ ವೋಲ್ಟೇಜ್ ರೆಗ್ಯುಲೇಟರ್ ಬಳಸ್ಕೊಂಡು ನಾವು ಅದನ್ನು 2 ವೋಲ್ಟ್ಸ್ ಕಮ್ಮಿ ಮಾಡ್ಬೋದು. ಸೊ ಆ ವೋಲ್ಟೇಜ್ ರೆಗ್ಯುಲೇಟರ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಇದೇ ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ ಬಳಸಿನೇ ಕೆಲಸ ಮಾಡುತ್ತೆ ವೋಲ್ಟೇಜ್ ರೆಗ್ಯುಲೇಟರ್. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ತೊಗೊಂಡು ಏನು ಮಾಡುತ್ತೆ, ಅಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇರೋಂಥ ವೇವ್ನ ನಮ್ಗೆ ಏನು ಮಾಡುತ್ತೆ, ಡಿಜಿಟಲ್ ವೇವ್ ಆಗಿ, ಅಂದರೆ ಒಂದು
ಸ್ಕ್ವೇರ್ ವೇವ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಕ್ವೇರ್ ವೇವ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಅದು ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಏನಾಗುತ್ತೆ 100% ಔಟ್ಪುಟ್ ಬಂದ್ಬಿಡುತ್ತೆ. ನಮಗೆ 10 ವೋಲ್ಟ್ ಸಿಗ್ನಲ್ ಆದರೆ 10 ವೋಲ್ಟ್ ಔಟ್ಪುಟ್ ಬಂದ್ಬಿಡುತ್ತೆ. ಈಗ ನಮ್ಗೆ ಏನು ಬೇಕು 8 ವೋಲ್ಟ್ಸ್ ಬೇಕಾಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಏನು ಮಾಡುತ್ತೆ PWM ಅಥವಾ ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ ಏನು ಮಾಡ್ತಾವೆ ಅಂದರೆ 10 ವೋಲ್ಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇರೋಂಥ ಸೈಕಲ್ನ ಒಂದು 1 ಕಿಲೋ ಹರ್ಟ್ಸು ಸ್ಕ್ವೇರ್ ವೇವ್ ಆಗಿ ಡಿವೈಡ್ ಮಾಡುತ್ತೆ ಅನ್ಕೊಳ್ರಿ. ಸೊ ಅಂದರೆ DC ಬರ್ತಾ ಇರೋದನ್ನ ಇಲ್ಲಿ ಸ್ಕ್ವೇರ್ ವೇವ್ ಆಗಿ ಕನ್ವರ್ಟ್ ಮಾಡುತ್ತೆ, 1 ಕಿಲೋ ಹರ್ಟ್ಸ್ ಮಾಡ್ತು. ಸೊ ಅವಾಗ ಏನಾಗುತ್ತೆ ಅಲ್ಲಿ 1 ಸೆಕೆಂಡ್ಗೆ 1000 ಸೈಕಲ್ಸ್ ಬರ್ತಾ ಇರುತ್ತೆ ನಮಗೆ 10 ವೋಲ್ಟ್ದು. ಸೊ ಆ 1000 ಸೈಕಲ್ಸಲ್ಲಿ ಆನ್ ಟೈಮು ಅರ್ಧ ಇರುತ್ತೆ, ಆಫ್ ಟೈಮು ಅರ್ಧ ಇರುತ್ತೆ. ಅಂದರೆ ಪರ್ಟಿಕ್ಯುಲರ್ 1 ಸೈಕಲ್ ತಗೊಂಡಾಗ ಅದರಲ್ಲಿ ಅರ್ಧ ಆನ್ ಟೈಮ್ ಇರುತ್ತೆ, ಅರ್ಧ ಆಫ್ ಟೈಮ್ ಇರುತ್ತೆ. ಸೊ ಈ ಥರ ಅರ್ಧ ಅರ್ಧ ಮಾಡಿದಾಗ ಏನಾಗುತ್ತೆ ಅಲ್ಲಿ ನಮಗೆ 5 ವೋಲ್ಟ್ ಔಟ್ಪುಟ್ ಬರುತ್ತೆ. ಯಾಕಂದರೆ ಅರ್ಧ ಆನ್ ಟೈಮ್ ಇರುತ್ತೆ, ಅರ್ಧ ಆಫ್ ಟೈಮ್ ಇರುತ್ತೆ. ಸೊ ಹಂಗಾಗಿ ನಮಗೆ ಅರ್ಧ ಮಾತ್ರ ವೋಲ್ಟೇಜ್ ಔಟ್ಪುಟ್ ಬರುತ್ತೆ. ಆ್ಯಂಡ್ ನಮಗೆ 8 ವೋಲ್ಟ್ಸ್ ಬೇಕು ಈಗ ನಮ್ಗೆ ಔಟ್ಪುಟ್ ಅಂದರೆ ಅವಾಗ ಏನು ಮಾಡಬೇಕಲ್ಲಿ 80% ಆಫ್ ದ ಟೈಮ್ ಸೈಕಲ್ನ ಆನ್ ಇಡಬೇಕು ಆ್ಯಂಡ್ 20% ಆಫ್ ದ ಟೈಮ್ ಸೈಕಲ್ನ ಆಫ್ ಇಡಬೇಕು. ಅವಾಗ 10 ವೋಲ್ಟಲ್ಲಿ 80% ಔಟ್ಪುಟ್ ಬರ್ತಾ ಇರುತ್ತೆ, 20% ಔಟ್ಪುಟ್ ಬರಲ್ಲ. ಸೊ 10 ವೋಲ್ಟಲ್ಲಿ 80% ಔಟ್ಪುಟ್ ಅಂದರೆ ನಮಗೆ 8 ವೋಲ್ಟ್ ಅಷ್ಟು ಔಟ್ಪುಟ್ ಬರುತ್ತೆ. ಸೊ ಆ ಥರ ಒಂದು ಡ್ಯೂಟಿ ಸೈಕಲ್ ಅಂತ ನಾವು ಹೇಳ್ಬೋದು. ಡ್ಯೂಟಿ ಸೈಕಲ್ ಈ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಅದೇ ರೀತಿ ಒಂದು ಎಕ್ಸಾಂಪಲ್ ಇಲ್ಲಿ 5 ವೋಲ್ಟ್ ಕೊಟ್ಟಿದ್ದಾರೆ. ಈಗ 5 ವೋಲ್ಟ್ ಕಾನ್ಸ್ಟೆಂಟ್ ಆಗಿ ಔಟ್ಪುಟ್ ಬರ್ತಾ ಇದೆ ಆ್ಯಂಡ್ 2.5 ವೋಲ್ಟ್ ನಮಗೆ ಔಟ್ಪುಟ್ ಬೇಕು ಅಂದರೆ ಏನು ಮಾಡಬೇಕು 50% ಡ್ಯೂಟಿ ಸೈಕಲ್ನ ಸೆಟ್ ಮಾಡಬೇಕು. 50% ಡ್ಯೂಟಿ ಸೈಕಲ್ ಮಾಡಿದಾಗ ಏನಾಗುತ್ತಾ 5 ವೋಲ್ಟಲ್ಲಿ 50% ಆಫ್ ದ ಟೈಮ್ ನಮಗೆ ಆನ್ ಟೈಮ್ ಇರುತ್ತೆ, 50% ಆಫ್ ದ ಟೈಮ್ ನಮಗೆ ಆಫ್ ಟೈಮ್ ಇರುತ್ತೆ. ಸೊ ಅಂದರೆ 5 ವೋಲ್ಟಲ್ಲಿ 50% ಮಾತ್ರ ನಮಗೆ ಔಟ್ಪುಟ್ ಬರುತ್ತೆ. ಸೊ 5 ವೋಲ್ಟಲ್ಲಿ 50% ಅಂದರೆ ಎಷ್ಟಾಗುತ್ತೆ 2.5 ವೋಲ್ಟ್ ಆಗುತ್ತೆ. ಸೊ 2.5 ವೋಲ್ಟ್ ಆ ಥರ ನಾವು ತೊಗೋಬೋದು. ಸಪೋಸ್ ನಿಮಗೆ 4 ವೋಲ್ಟ್ ಬೇಕಂದರೆ 5 ವೋಲ್ಟಲ್ಲಿ 4 ವೋಲ್ಟ್ ಅಂದರೆ 80% ಆಯಿತು. ಡ್ಯೂಟಿ ಸೈಕಲ್ ಅವಾಗ 80% ಇಡಬೇಕು. ಸೊ 80% ಇಟ್ಟಾಗೆ ನಮಗೆ 4 ವೋಲ್ಟ್ ಔಟ್ಪುಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಸಿಂಪಲ್ಲು ವೇವ್ಸ್ನ ನೋಡ್ಬೋದು, ಬೇರೆ ಬೇರೆ ಡ್ಯೂಟಿ ಸೈಕಲ್ ಇರೋದು 5 ವೋಲ್ಟ್ದು. ಸೊ ಮೊದಲಿಗೆ ಏನದಲ್ಲ 0% ಡ್ಯೂಟಿ ಸೈಕಲ್ ಇದೆ. 0% ಡ್ಯೂಟಿ ಸೈಕಲ್ ಅಂದರೆ ಅಲ್ಲಿ ಯಾವುದೇ ರೀತಿ ವೇವ್ಸ್ ಇಲ್ಲ. ಸೊ ಕಂಪ್ಲೀಟ್ಲಿ 0 ಇದೆ, ಆನ್ ಇಲ್ಲ, ಆಫ್ ಇಲ್ಲ, ಏನಲ್ಲ, 0 ಟೈಮ್ಸ್ ಇದೆ. ಸೊ 0% ಡ್ಯೂಟಿ ಸೈಕಲ್ ಇದ್ರೆ ನಮ್ಗೆ ಯಾವುದೇ ರೀತಿ ಔಟ್ಪುಟ್ ವೋಲ್ಟೇಜ್ ಬರಲ್ಲ, 0 ವೋಲ್ಟೇ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಪೀಕ್ ಲೆವೆಲ್ ಏನಿದೆ ವೋಲ್ಟೇಜು 0ನೇ ಇದೆ. ಬ್ಲ್ಯಾಕ್ ಕಲರ್ ಲೈನ್ ಏನು ತೋರಿಸುತ್ತಲ್ಲ ಅದು ಪೀಕ್ ಲೆವೆಲ್ ವೋಲ್ಟೇಜ್ ತೋರಿಸುತ್ತೆ. ಸೊ 0 ವೋಲ್ಟ್ ಇರೋದ್ರಿಂದ 0% ಡ್ಯೂಟಿ ಸೈಕಲ್ ಇರೋದ್ರಿಂದ ಯಾವುದೇ ರೀತಿ ಔಟ್ಪುಟ್ ಬರಲ್ಲ. ಸೊ ಇನ್ನು 25% ಡ್ಯೂಟಿ ಸೈಕಲ್ ನೋಡಿದಾಗ ಇಲ್ಲಿ ನೋಡ್ಬೋದು ಪೀಕ್ ಲೆವೆಲ್ 5 ವೋಲ್ಟ್ವರೆಗೂ ಎಕ್ಸ್ಟೆಂಡ್ ಆಗಿದೆ ಒಂದು ಪಲ್ಸ್. ಸೊ ಈ 5 ವೋಲ್ಟ್ ಎಷ್ಟು ಟೈಮ್ ಅದ ಓನ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸೈಕಲ್ ಟೈಮ್ ಅನ್ನು ಕೊಡ್ರಿ, ಒಂದು ಸೈಕಲ್ದು ಟೈಮ್ ಪೀರಿಯಡ್. ಫಸ್ಟ್ ಗ್ರೀನ್ ಲೈನ್ ಅದಲ್ಲ ಅಲ್ಲಿಂದ ಸೆಕೆಂಡ್ ಗ್ರೀನ್ ಲೈನ್ ಅದಲ್ಲ ಅಲ್ಲಿವರೆಗೆ. ಸೊ ಇದರಲ್ಲಿ ನೋಡ್ಬೋದು ಓನ್ಲಿ 25% ಆಫ್ ದ ಟೈಮ್ ಒಂದು ಪಲ್ಸ್ ಬರ್ತಾ ಇದೆ ನಮಗೆ. ಇನ್ನು ಉಳಿದಂಥ 75% ಆಫ್ ದ ಟೈಮ್ ಯಾವುದೇ ರೀತಿ ಪಲ್ಸ್ ಬರ್ತಾ ಇಲ್ಲ, ಆಫ್ ಟೈಮ್ ಅದಲ್ಲಿ. ಅಂದರೆ 25% ಆನ್ ಟೈಮ್ ಅದ, 75% ಆಫ್ ಟೈಮ್ ಅದ. ಸೊ ಹಂಗಾದಾಗ ಏನಾಗುತ್ತೆ 5 ವೋಲ್ಟಲ್ಲಿ ಓನ್ಲಿ 25% ಮಾತ್ರ ಔಟ್ಪುಟ್ ವೋಲ್ಟೇಜ್ ಬರುತ್ತೆ ನಮಗೆ. ಸೊ 5 ವೋಲ್ಟಲ್ಲಿ 25% ಔಟ್ಪುಟ್ ಅಂದರೆ 1.25 ವೋಲ್ಟ್ ಆಗುತ್ತೆ. ಸೊ ಅದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂದರೆ 50% ಡ್ಯೂಟಿ ಸೈಕಲ್. ಸೊ 50% ಡ್ಯೂಟಿ ಸೈಕಲ್ ನೀವು ನೋಡ್ಬೋದು 50% ಆಫ್ ಟೈಮ್ ಆನ್ ಅದ ಆ್ಯಂಡ್ 50% ಆಫ್ ಟೈಮು ಆಫ್ ಅದ ಒಂದು ಸೈಕಲ್. ಸೊ ಹಿಂಗಾದಾಗ ಏನಾಗುತ್ತೆ 5 ವೋಲ್ಟಲ್ಲಿ ಓನ್ಲಿ 50% ಆಫ್ ದ ಟೈಮ್ ಔಟ್ಪುಟ್ ಬರುತ್ತೆ. ಸೊ 5 ವೋಲ್ಟಲ್ಲಿ 50% ಅಂದರೆ 2.5 ವೋಲ್ಟ್ ಆಗುತ್ತೆ. ಸೊ 50% ಡ್ಯೂಟಿ ಸೈಕಲ್ ಇಟ್ಟಿದ್ರೆ ನಾವು 5 ವೋಲ್ಟ್ದು 2.5 ವೋಲ್ಟ್ ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ನಲ್ಲಿ ನೋಡ್ಬೋದು 75% ಡ್ಯೂಟಿ ಸೈಕಲ್. ಸೊ ಇಲ್ಲಿ 75% ಆಫ್ ದ ಟೈಮು ಸೈಕಲ್ ಆನ್ ಇದೆ ಆ್ಯಂಡ್ 75% ಆಫ್ ದ ಟೈಮು ಸೈಕಲ್ ಆಫ್ ಇದೆ. ಅಂದರೆ ಒಂದು ವೇವ್ ಯಾವುದೇ ರೀತಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ 25% ಆಫ್ ದ ಟೈಮ್. ಸೊ ಈ ಥರದಾಗ ಏನಾಗ್ತಾ 5 ವೋಲ್ಟಲ್ಲಿ 75% ಆಫ್ ಔಟ್ಪುಟ್ ವೋಲ್ಟೇಜ್ ಬರುತ್ತೆ. ಸೊ 75% ಎಷ್ಟಾಗುತ್ತೆ 5 ವೋಲ್ಟಲ್ಲಿ ಅಂದರೆ 3.75 ವೋಲ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನೋಡ್ಬೋದು 100% ಡ್ಯೂಟಿ ಸೈಕಲ್ ಇದೆ. ಸೊ 100% ಡ್ಯೂಟಿ ಸೈಕಲ್ ಅಂದರೆ ಇಲ್ಲಿ ಯಾವುದೇ ರೀತಿ ಆನ್ ಆಫ್ ಆಗಲ್ಲ, 100% ಕಂಟಿನ್ಯೂಸ್ ಆಗಿ ಏನು ಮ್ಯಾಕ್ಸಿಮಮ್ ಪೀಕ್ ವೋಲ್ಟೇಜ್ ಇರುತ್ತೋ ಅದೇ ವೋಲ್ಟೇಜ್ ಔಟ್ಪುಟ್ ಬರ್ತಿರುತ್ತೆ. ಸೊ ಹಂಗಾದ 100% ಇದ್ದಾಗ ಇನ್ನು ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ಎಷ್ಟಿರುತ್ತೋ ಔಟ್ಪುಟ್ ವೋಲ್ಟೇಜ್ ಕೂಡ ಅಷ್ಟೇ ಬರ್ತಾ ಇರುತ್ತೆ 5 ವೋಲ್ಟ್. ಸೊ ಈ ಥರ ಒಂದು ಡ್ಯೂಟಿ ಸೈಕಲ್ ಚೇಂಜ್ ಆಗೋದ್ರಿಂದ ಪಲ್ಸ್ ವಿಡ್ತ್ ಮಾಡ್ಯುಲೇಷನಲ್ಲಿ ಇದನ್ನು ನಂಬರ್ ಆಫ್ ಅಪ್ಲಿಕೇಶನಲ್ಲಿ ಬಳಸ್ತಾರೆ. ಓನ್ಲಿ ಕಮ್ಯುನಿಕೇಷನ್ಗೆ ಅಷ್ಟೇ ಅಲ್ಲ, ನಂಬರ್ ಆಫ್ ಅಪ್ಲಿಕೇಶನ್ಸ್ಗೆ ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಮೇನ್ ಆಗಿ ಅಂದರೆ ಈ ಥರ ವೋಲ್ಟೇಜ್ ರೆಗ್ಯುಲೇಟ್ ಮಾಡೋದ್ರಲ್ಲಿ ಬಳಸ್ತಾರೆ. ಸೊ ಕೆಲವೊಂದು ಅಪ್ಲಿಕೇಶನ್ಸ್ ನೋಡೋಣ ಎಲ್ಲೆಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಳಸ್ತಾರಂತ. ಮೊದಲೇ ನೋಡ್ಬೋದು ಯೂಸ್ಡ್ ಇನ್ ಟೆಲಿಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಮಾಡೋಕ್ಕಂತೂ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಇದು ಒಂದು ಪಲ್ಸ್ ಮಾಡ್ಯುಲೇಷನ್ ಟೆಕ್ನಿಕ್. ಸೊ ಟೆಲಿಕಮ್ಯುನಿಕೇಷನಲ್ಲಿ ಈ ಮಾಡ್ಯುಲೇಷನ್ ಟೆಕ್ನಿಕ್ ಬಳಸಿ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ಕೂಡ ಮಾಡ್ಕೋಬೋದು.
ನೆಕ್ಸ್ಟ್ ಎರಡನೇದು ಯೂಸ್ಡ್ ಇನ್ LED ಲೈಟ್ ಡಿಮ್ಮಿಂಗ್ ಸರ್ಕಿಟ್ಸ್. ಸೊ ಈಗೇನು LED ನಮಗೆ ಡಿಸೈನಿಂಗ್ ಲೈಟ್ಸ್ ಬರ್ತವೆ ನೋಡ್ರಿ, ಆ ಡಿಸೈನಿಂಗ್ ಲೈಟ್ಸ್ದು LED ಲೈಟ್ಸ್ ಡಿಮ್ ಆಗೋದು ಮತ್ತು ಜಾಸ್ತಿ ಆಗೋದು ಈ ಥರ ಎಲ್ಲ ಆಟೋಮೆಟಿಕ್ ಆಗಿ ಫಂಕ್ಷನ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ ಆಗಿರ್ಬೋದು ಆ್ಯಂಡ್ ಮ್ಯಾನ್ಯಲ್ ಆಗಿ ಕೂಡ ಮಾಡ್ಬೋದು. ನಾವು LED ಲೈಟ್ಸ್ನ ಡಿಮ್ ಮಾಡ್ಬೋದು ಆ್ಯಂಡ್ ಫೋಕಸ್ ಅದ್ರ ಬ್ರೈಟ್ನೆಸ್ ಜಾಸ್ತಿ ಕೂಡ ಮಾಡ್ಬೋದು. ಸೊ ಈ ಥರ ಬ್ರೈಟ್ನೆಸ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೇಕಾದ್ರೆ ಅಲ್ಲಿ ಕೂಡ ಈ ಥರ ಒಂದು PWM ಸರ್ಕಿಟ್ಸ್ನ ಬಳಸ್ತಾರೆ. ಸೊ ಇಲ್ಲಿ ನಾವು LED ಇನ್ಪುಟ್ ಕೊಡ್ತಿರ್ತೀವಲ್ಲ ವೋಲ್ಟೇಜ್, ಅದರ ಡ್ಯೂಟಿ ಸೈಕಲ್ ಚೇಂಜ್ ಮಾಡೋದ್ರಿಂದ LED ಔಟ್ಪುಟ್ ಲೈಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಚೇಂಜ್ ಆಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ಗಳಲ್ಲಿ ನಾವು ಏನು ಡಿಸ್ಪ್ಲೇ ಇರುತ್ತೆ ನಮ್ಮ ಮೊಬೈಲಲ್ಲಿ, ಸೊ ಆಲ್ಮೋಸ್ಟ್ ಎಲ್ಲ LCD ಡಿಸ್ಪ್ಲೇ ಇರುತ್ತೆ. ಆ LCD ಡಿಸ್ಪ್ಲೇಗೆ ಲೈಟ್ ಬರಬೇಕಂದ್ರೆ LED ಫಿಕ್ಸ್ ಮಾಡಿರ್ತಾರೆ ಎಲ್ಲ ಒಂದು LCD ಡಿಸ್ಪ್ಲೇಗಳಿಗೆ. ಸೊ ಆ LCD ಡಿಸ್ಪ್ಲೇದು ನಾವು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡಿದಾಗ ಮೊಬೈಲಲ್ಲಿ, ಸೊ ಇದೇ ಪಲ್ಸ್ ವಿಡ್ತ್ ಮಾಡ್ಯುಲೇಷನಿಂದನೇ ಆ ಒಂದು ಲೈಟ್ಗೆ ಹೋಗೋಂಥ ವೋಲ್ಟೇಜು ಹೆಚ್ಚು ಕಮ್ಮಿ ಆಗುತ್ತೆ, ಡ್ಯೂಟಿ ಸೈಕಲ್ ಚೇಂಜ್ ಆಗುತ್ತೆ. ಸೊ ಈ ಥರ ಡ್ಯೂಟಿ ಸೈಕಲ್ ಚೇಂಜ್ ಆದಾಗ ಏನಾಗುತ್ತೆ, ನಮಗೆ ಒಂದು ಸ್ಕ್ರೀನಲ್ಲಿ ಅಥವಾ ಮೊಬೈಲ್ಗಳಲ್ಲಿ ಬ್ರೈಟ್ನೆಸ್ ಹೆಚ್ಚು ಕಮ್ಮಿ ಆಗುತ್ತೆ ಡಿಸ್ಪ್ಲೇದು. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡೋದಾದ್ರೆ ಯೂಸ್ಡ್ ಇನ್ DC ಮೋಟರ್ ಸ್ಪೀಡ್ ಕಂಟ್ರೋಲರ್ ಸರ್ಕಿಟ್. ಸೊ ಇದು ಮೇನ್ ಅಡ್ವಾಂಟೇಜ್ PWM ಜಾಸ್ತಿ ಬಳಸೋದ್ರಂದ್ರೆ ಇಲ್ಲಿನೇ DC ಮೋಟಾರ್ದು ಸ್ಪೀಡ್ ಕಂಟ್ರೋಲ್ ಮಾಡೋದ್ರ ಸಲುವಾಗಿ ಈ ಒಂದು PWM ಟೆಕ್ನಿಕ್ನ ಬಳಸ್ತಾರೆ. DC ಮೋಟ್ರಲ್ಲೇ ಯಾಕೆ ಬಳಸ್ತಾರೆ ಅಂದರೆ PWM ಟೆಕ್ನಿಕ್ ವರ್ಕ್ ಆಗದೆ ಸ್ಕ್ವೇರ್ ಶೇಪಲ್ಲಿ ಅಥವಾ DC ವೋಲ್ಟೇಜಲ್ಲಿ. ಸೊ ಹಂಗಾಗಿ DC ಮೋಟರ್ ಸ್ಪೀಡ್ ಮಾತ್ರ ನಾವು PWM ಟೆಕ್ನಿಕ್ ಬಳಸಿ ಕಂಟ್ರೋಲ್ ಮಾಡ್ಬೋದು. AC ಮೋಟಾರ್ ಆಗಲಿ ಅಥವಾ AC ಅಪ್ಲಿಕೇಶನ್ಸ್ಗೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ನ ಬಳಸೋಕ್ಕೆ ಆಗಲ್ಲ. ಇನ್ ಕೇಸ್ AC ಮಾಡ್ಯುಲೇಷನಲ್ಲಿ AC ಟೆಕ್ನಿಕಲ್ಲಿ ಬಳಸಿದ್ರು ಕೂಡ ಮೊದಲು ನಾವು DC ಆಗಿ ಕನ್ವರ್ಟ್ ಮಾಡಬೇಕು, ಇದನ್ನು DC ಆಗಿ ಕನ್ವರ್ಟ್ ಮಾಡಬೇಕು, ಆಮೇಲೆ ಅದನ್ನು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮಾಡಬೇಕು, ಅಲ್ಲಿ ಬರುವಂಥ ಡ್ಯೂಟಿ ಸೈಕಲ್ನ ಚೇಂಜ್ ಮಾಡಿ ಆಮೇಲೆ ಮತ್ತೆ ಅದನ್ನು ಔಟ್ಪುಟ್ ಬರುವಂಥ ವೇವನ್ನ AC ಸೈಕಲ್ ಆಗಿ ಮಾಡಬೇಕು. ಸೊ ಇದಕ್ಕೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರೋದ್ರಿಂದ AC ಸರ್ಕಿಟ್ಸಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ ಭಾಳಷ್ಟು ಬಳಸಲ್ಲ, ಜಾಸ್ತಿ ಬಳಸೋದಂದ್ರೆ DC ಸರ್ಕಿಟ್ಗಳಲ್ಲಿ. ನೆಕ್ಸ್ಟ್ ನಾಲ್ಕನೇದು ಅಪ್ಲಿಕೇಶನ್ ನೋಡೋದಾದ್ರೆ ಯೂಸ್ಡ್ ಇನ್ ಸರ್ವೋ ಮೋಟರ್ ಆ್ಯಂಗಲ್ ಕಂಟ್ರೋಲ್ ಸರ್ಕಿಟ್. ಸೊ ಸರ್ವೋ ಮೋಟರ್ ಅಂತ ಬರ್ತವೆ, ಚಿಕ್ಕದಾಗಿ ಕೂಡ ಬರ್ತವೆ, ಭಾಳ ದೊಡ್ಡದಾಗಿ ಕೂಡ ಬರ್ತವೆ. ಸರ್ವೋ ಮೋಟರ್ ಏನಂದ್ರೆ ಇದು 180 ಡಿಗ್ರಿ ಅಥವಾ 360 ಡಿಗ್ರಿ ರೊಟೇಟ್ ಆಗುವಂಥ ಮೋಟರ್. ಒಂದೇ ರೊಟೇಷನ್ ಆಗುತ್ತೆ ಇದು ಕಂಪ್ಲೀಟ್ ಆಗಿ. ನಾರ್ಮಲ್ ಆಗಿ ಯಾವ ಥರ ಮೋಟರ್ ಕಂಟಿನ್ಯೂಸ್ ಆಗಿ ತಿರುಗುತ್ತಲ್ಲ ಆ ಥರ ತಿರುಗಲ್ಲ ಇದು. ನಾವು 180 ಡಿಗ್ರಿಯಲ್ಲಿ ಎಷ್ಟು ಬೇಕಷ್ಟು ರೊಟೇಟ್ ಮಾಡ್ಕೋಬೋದು ಒಂದು ಮೋಟರ್ ಶಾಫ್ಟ್ನ, ಅಥವಾ ಕೆಲವು 360 ಡಿಗ್ರಿ ಕೂಡ ಬರ್ತವೆ. 360 ಡಿಗ್ರಿಯಲ್ಲಿ ಎಷ್ಟು ಬೇಕೋ ಅಷ್ಟು ರೊಟೇಟ್ ಮಾಡ್ಕೋಬೋದು ಅಷ್ಟೇ. ಸೊ ಒಂದು ರೊಟೇಷನ್ ಮಾತ್ರ ಆಗುತ್ತೆ ಇದರಲ್ಲಿರುವಂಥ ಶಾಫ್ಟ್. ಸೊ ಅದನ್ನು ನಾವು ಎಷ್ಟು ಡಿಗ್ರಿ ರೊಟೇಟ್ ಆಗಬೇಕು ಆ ಶಾಫ್ಟ್ ಅನ್ನೋದು ನಾವಿಲ್ಲಿ ಡಿಸೈಡ್ ಮಾಡ್ಬೋದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ ಬಳಸ್ಕೊಂಡು. ಸೊ ಈ ಸರ್ವೋ ಮೋಟರ್ ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಕೆಲವೊಂದು ಆಟೋಮೆಟಿಕ್ ಡಿವೈಸ್ಗಳಲ್ಲಿ ಬಳಸ್ತಾರೆ, ರೋಬೋಟಿಕ್ಸಲ್ಲಿ ಬಳಸ್ತಾರೆ. ಆ್ಯಂಡ್ ಮೇನ್ ಸರ್ವೋ ಮೋಟರ್ ಎಲ್ಲಿ ನೋಡ್ತೀವಿ ಅಂದರೆ ನಾವು ಸರ್ವೋ ಸ್ಟೆಬಿಲೈಸರ್ ಇರ್ತಾವಲ್ಲ, ಸರ್ವೋ ವೋಲ್ಟೇಜ್ ಸ್ಟೆಬಿಲೈಸರ್ ಇರ್ತಾವಲ್ಲ, ಅಲ್ಲಿ ನಾವು ಇದನ್ನು ನೋಡ್ತೀವಿ. ನೆಕ್ಸ್ಟ್ ಐದನೇ ಅಪ್ಲಿಕೇಶನ್ ಯೂಸ್ಡ್ ಇನ್ DC ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕಿಟ್ಸ್. ಸೊ ನಮಗೇನು DC ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕಿಟ್ಸ್ ಬಳಸ್ತೀವಲ್ಲ ನಾವು, ಫಾರ್ ಎಕ್ಸಾಂಪಲ್ ನಮ್ಮ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಗೆ ತೊಗೊಂಡ್ರೆ ಇಲ್ಲಿ ನಂಬರ್ ಆಫ್ DC ವೋಲ್ಟೇಜ್ ರೆಗ್ಯುಲೇಟರ್ಸ್ನ ನಾವು ಬಳಸ್ತೀವಿ. ಯಾಕಂದರೆ ಬೇರೆ ರೀತಿಯಾದಂಥ ನಮಗೆ ಔಟ್ಪುಟ್ ವೋಲ್ಟೇಜ್ ಬೇಕಾಗುತ್ತೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ. ಸೊ ಹಾಗಾಗಿ DC ವೋಲ್ಟೇಜ್ ರೆಗ್ಯುಲೇಟರ್ಸ್ ಬೇಕಾಗುತ್ತೆ. ಸೊ ಅಂಥ ಸರ್ಕಿಟ್ಸಲ್ಲಿ ಕೂಡ ಈ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ನ ಬಳಸಿರ್ತಾರೆ. ನೆಕ್ಸ್ಟ್ ನೋಡಿದ್ರೆ ಯೂಸ್ಡ್ ಇನ್ SMPS ಸರ್ಕಿಟ್ಸ್. ಎಲ್ಲ ರೀತಿಯಾದಂಥ SMPS ಸರ್ಕಿಟ್ಸ್ಗಳಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ನ ಬಳಸಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ SMPS ಸರ್ಕಿಟ್ಗಳಲ್ಲಿ ಆಟೋಮೆಟಿಕ್ ಆಗಿ ಔಟ್ಪುಟ್ ವೋಲ್ಟೇಜಸ್ಸಲ್ಲಿ ಏನಾದ್ರು ಚೇಂಜ್ ಆದರೆ ಅದನ್ನು ಆಟೋಮೆಟಿಕ್ ಆಗಿ ಔಟ್ಪುಟ್ ವೋಲ್ಟೇಜ್ನ ರಿಕವರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಜಾಸ್ತಿ ಆಗ್ತಿತ್ತು ವೋಲ್ಟೇಜ್ ಅಂದರೆ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಬರ್ತಿರೋದನ್ನು ಡ್ಯೂಟಿ ಸೈಕಲ್ ಕಮ್ಮಿ ಮಾಡಿ ಸ್ವಲ್ಪ ಕಮ್ಮಿ ಮಾಡುತ್ತೆ ವೋಲ್ಟೇಜ್. ಎಷ್ಟು ಕಮ್ಮಿ ಮಾಡಬೇಕು ಔಟ್ಪುಟ್ ವೋಲ್ಟೇಜ್ ಅದರಲ್ಲಿ ಅಷ್ಟು ಡ್ಯೂಟಿ ಸೈಕಲ್ನ ಕಮ್ಮಿ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಔಟ್ಪುಟ್ ವೋಲ್ಟೇಜ್ ಕಮ್ಮಿ ಬರ್ತಾ ಇತ್ತು ಅಂದರೆ ಅಲ್ಲಿ ಡ್ಯೂಟಿ ಸೈಕಲ್ನ ಏನು ಮಾಡುತ್ತೆ, ಜಾಸ್ತಿ ಮಾಡಿ ಔಟ್ಪುಟ್ ವೋಲ್ಟೇಜ್ನ ಜಾಸ್ತಿ ಮಾಡುತ್ತೆ. ಸೊ ಈ ಥರ ಎಲ್ಲ SMPS ಸರ್ಕಿಟ್ಸಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ ಬಳಸಿರ್ತಾರೆ. ನೆಕ್ಸ್ಟ್ ಯೂಸ್ಡ್ ಇನ್ ಮೊಬೈಲ್ ಚಾರ್ಜರ್ ಸರ್ಕಿಟ್ಸ್. ಸೊ ನಮ್ಮ ಮೊಬೈಲ್ ಫೋನ್ ಚಾರ್ಜರ್ಸಲ್ಲಿ ಏನೇನು ಬರ್ತಾವಲ್ಲ, ಸೊ ನಾರ್ಮಲ್ ಬ್ರ್ಯಾಂಡೆಡ್ ಮೊಬೈಲ್ ಚಾರ್ಜರ್ ಸರ್ಕಿಟ್ಸ್ ಬರ್ತಾವಲ್ಲ, ಮೊಬೈಲ್ ಚಾರ್ಜರ್ಸು, ಸೊ ಅದು ಎಲ್ಲದರಲ್ಲೂ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಳಸಿರ್ತಾರೆ. ಯಾಕಂದರೆ ಒಂದು ಮೊಬೈಲ್ ಕಾನ್ಸ್ಟೆಂಟಾಗಿ ಕರೆಕ್ಟಾಗಿ ಚಾರ್ಜ್ ಆಗಬೇಕಂದ್ರೆ ಕರೆಕ್ಟಾಗಿ ಕಾನ್ಸ್ಟೆಂಟಾಗಿ ಅದಕ್ಕೆ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇರಬೇಕು ಚಾರ್ಜರಿಂದ. ಸೊ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದರೆ ಬ್ಯಾಟ್ರಿ ಡ್ಯಾಮೇಜ್ ಆಗೋದು ಅಥವಾ ಕಂಪ್ಲೀಟ್ಲಿ ಮೊಬೈಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅದನ್ನು ಯಾವುದೇ ರೀತಿ ಮೊಬೈಲ್ಗೆ ಡ್ಯಾಮೇಜ್ ಆಗಬಾರ್ದು, ಚಾರ್ಜಿಂಗ್ ಆಗಬೇಕಾದ್ರೆ ಅಂತ ಡಿಸೈಡ್ ಮಾಡಿ ಅಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ನ ಮೊಬೈಲ್ ಚಾರ್ಜರಲ್ಲಿ ಕೂಡ ಬಳಸ್ತಾರೆ. ಸೊ ಯೂಸ್ಡ್ ಇನ್ ಡಿಜಿಟಲ್ ಆಡಿಯೋ ಆಂಪ್ಲಿಫೈಯರ್ ಸರ್ಕಿಟ್ಸ್. ಸೊ ಮೊದಲೆಲ್ಲ ಟ್ರೆಡಿಷ್ನಲ್ ಆಡಿಯೋ ಆಂಪ್ಲಿಫೈಯರ್ಸ್ ಯಾವ ಥರ ಬರ್ತಿತ್ತು ಅಂದರೆ ಅನಲಾಗು ಆಂಪ್ಲಿಫೈಯರ್ಸೇ ಇರ್ತಿತ್ತು. ಅಂದರೆ ಎಲ್ಲ ಅನಲಾಗ್ ಟೆಕ್ನಿಕ್ ಬಳಸಿನೇ ಆಂಪ್ಲಿಫೈ ಮಾಡ್ತಿದ್ವಿ. ನಾರ್ಮಲಾಗಿ ಆಂಪ್ಲಿಟ್ಯೂಡ್ ಜಾಸ್ತಿ ಮಾಡೋದು ಈ ಥರ ಮಾಡಿ ನಾವು ಆಂಪ್ಲಿಫೈ ಮಾಡ್ತಿದ್ವಿ ಆಡಿಯೋ ಸಿಗ್ನಲ್ಸ್ನ. ಆದರೆ ಈಗೇನು ಬಂದಿದೆ ಅಂದರೆ
ಡಿಜಿಟಲ್ ಆಡಿಯೋ ಆಂಪ್ಲಿಫೈರ್ಸ್ ಬಂದಿದ್ದಾವೆ. ಡಿಜಿಟಲ್ ಆಡಿಯೋ ಆಂಪ್ಲಿಫೈರ್ಸ್ ಈ ಅಪ್ಲಿಕೇಶನ್ ಬಳಸೋದ್ರಿಂದ ಏನಾಗುತ್ತಾ, ಎಷ್ಟೋ ದೊಡ್ಡ ದೊಡ್ಡ ಐಸಿಗಳು ನಂಬರ್ ಆಫ್ ಮಾಸ್ಫೆಟ್ ಟ್ರಾನ್ಸಿಸ್ಟರ್ ಬಳಸೋ ಬದಲು ನಾವು ಸಿಂಗಲ್ ಸಣ್ಣದಾಗಿರುವಂಥ ಡಿಜಿಟಲ್ ಆಡಿಯೋ ಆಂಪ್ಲಿಫೈರ್ ಐಸಿನ ಬಳಸ್ಬೋದು. ಸೊ ಅಂಥ ಡಿಜಿಟಲ್ ಆಡಿಯೋ ಆಂಪ್ಲಿಫೈರ್ ಐಸಿಗಳಲ್ಲಿ ಕೂಡ ಈ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕನ್ನು ಬಳಸ್ತಾರೆ. ಸೊ ಡ್ಯೂಟಿ ಸೈಕಲ್ ಜಾಸ್ತಿ ಮಾಡೋದ್ರಿಂದ ನಾವು ಆಡಿಯೋ ಸೌಂಡನ್ನು ಜಾಸ್ತಿ ಮಾಡ್ಕೋಬೋದು. ಡ್ಯೂಟಿ ಸೈಕಲ್ ಕಮ್ಮಿ ಮಾಡೋದ್ರಿಂದ ಆಡಿಯೋ ಸೌಂಡನ್ನು ಕಮ್ಮಿ ಮಾಡ್ಕೋಬೋದು. ಈ ಥರ ಡಿಜಿಟಲ್ ಆಡಿಯೋ ಆಂಪ್ಲಿಫೈರ್ ಸರ್ಕ್ಯೂಟ್ಸಲ್ಲಿ ಕೂಡ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಳಸ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಯೂಸ್ಡ್ ಇನ್ USB ಪವರ್ ಡೆಲಿವರಿ ಪವರ್ ಸಪ್ಲೈಸ್. ಸೊ ಇದು ಹೊಸ ಟೆಕ್ನಿಕ್, ಈಗೀಗ ಬರ್ತಾ ಇರೋಂಥ ಟೆಕ್ನಿಕ್ ಇದು USB ಪವರ್ ಡೆಲಿವರಿ ಅಂತ. ಸೊ ನಾರ್ಮಲ್ ಆಗಿ ಒಂದು USB ನಾರ್ಮಲ್ ಆಗಿ ನಮಗೆ 5 ವೋಲ್ಟ್ಸ್ ಮಾತ್ರ ಔಟ್ಪುಟ್ ಕೊಡುತ್ತೆ. ಇವಾಗ ಏನಾಗಿದೆ, ಕೆಲವು ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಸ್ಗಳಲ್ಲಿ 9 ವೋಲ್ಟ್ ಆ್ಯಂಡ್ 12 ವೋಲ್ಟ್ವರೆಗೂ ಔಟ್ಪುಟ್ ಬರುತ್ತೆ. ಸೊ ಇನ್ನು USB ಪವರ್ ಡೆಲಿವರಿ ಅಂದರೆ ಇದು ಒಂದು ಹೊಸ ಟೆಕ್ನಾಲಜಿ. ಇದೇನು ಮಾಡುತ್ತೆ ಅಂದರೆ, ನಾವು ಯಾವುದಕ್ಕೆ USB ಕನೆಕ್ಟ್ ಮಾಡ್ತೀವಿ ಅದಕ್ಕೆ ಎಷ್ಟು ವೋಲ್ಟೇಜ್ ಬೇಕೋ ಅಷ್ಟು ವೋಲ್ಟೇಜನ್ನು ಅದು ಮೈಕ್ರೋ ಕಂಟ್ರೋಲರ್ ಡಿಸೈಡ್ ಮಾಡಿ ಅಷ್ಟು ವೋಲ್ಟೇಜನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೆ ನಾವು USB ಪವರ್ ಡೆಲಿವರಿ ಟೆಕ್ನಾಲಜಿ ಅಂತ ಕರಿತೀವಿ. ಈ USB ಪವರ್ ಡೆಲಿವರಿ ಟೆಕ್ನಾಲಜಿಯಲ್ಲಿ ಅಪ್ ಟು 20 ವೋಲ್ಟ್ಸ್ ಅಷ್ಟು ಔಟ್ಪುಟ್ ಬರುತ್ತೆ. ಸೊ ಅಂಥದ್ರಲ್ಲಿ ಆ ಒಂದು ಪವರ್ ಡೆಲಿವರಿ USB ಪವರ್ ಡೆಲಿವರಿ ಅಥವಾ USB PD ಅಂತಲೂ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ ಇದಕ್ಕೆ. ಸೊ ಈ USB ಪವರ್ ಡೆಲಿವರಿ ಪವರ್ ಸಪ್ಲೈಸಲ್ಲಿ ಕೂಡ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ನ ಬಳಸಿರ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ವೋಲ್ಟೇಜ್ ಬಕ್ ಬೂಸ್ಟ್ ಕನ್ವರ್ಟರ್. ಸೊ DC ವೋಲ್ಟೇಜ್ ಜಾಸ್ತಿ ಮಾಡಿದ್ರು ಅದು ಕಡಿಮೆ ಮಾಡೋದ್ರಲ್ಲಿ ಅಲ್ಲಿ ಕೂಡ ಈ ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ನ ಬಳಸ್ತಾರೆ ಆ್ಯಂಡ್ ಎಟ್ಸೆಟ್ರಾ. ಸೊ ಇನ್ನು ನಂಬರ್ ಆಫ್ ಅಪ್ಲಿಕೇಶನ್ಸಲ್ಲಿ ಈ ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ನ ಬಳಸ್ತಾರೆ. ಸೊ ಇವು ಒಂದು 10 ಕಾಮನ್ ಆಗಿ ಯೂಸ್ ಮಾಡೋಂಥ ಅಪ್ಲಿಕೇಶನ್ಸ್. ಇನ್ನು ನೆಕ್ಸ್ಟ್ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಥವಾ PWM ಟ್ರೈನರ್ ಕಿಟ್ ಯಾವ ರೀತಿ ಇರುತ್ತೆ ಅಂದ್ರೆ ನೋಡೋಕ್ಕೆ ಈ ಥರ ಇರುತ್ತೆ. ಸೊ ಮೇಲ್ಗಡೆ ಏನು ಕಾಣ್ತದೆ ಅಲ್ಲ, ಇದು ಸೆಕ್ಷನ್, ಮೇಲೆ ಸೆಕ್ಷನ್ ಅದು ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಸರ್ಕ್ಯೂಟ್. ಆ್ಯಂಡ್ ಕೆಳಗಡೆ ಕಾಣುವಂಥ ಸರ್ಕ್ಯೂಟ್ ಏನಿದೆಲ್ಲ ಅದು ಪಲ್ಸ್ ವಿಡ್ತ್ ಡಿಮಾಡ್ಯುಲೇಟರ್ ಸರ್ಕ್ಯೂಟ್. ಸೊ ಸಿಂಪಲ್ ಆಗಿ ನಾವು ಒಂದು 555 IC ಬಳಸಿಕೊಂಡು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ನ ಮಾಡ್ಬೋದು. ಸೊ ಸೆಕೆಂಡ್ ಪಿನ್ ಏನಿರುತ್ತೋ ಟ್ರಿಗರ್ ಪಿನ್, ಅದಕ್ಕೆ ನಾವು ಸ್ಕ್ವೇರ್ ಇನ್ಪುಟ್ ಕೊಡಬೇಕು ಆ್ಯಂಡ್ ಫಿಫ್ತ್ 5ನೇ ಪಿನ್ಗೆ ಸೈನ್ ವೇವ್ ಇನ್ಪುಟ್ ಕೊಡಬೇಕು. ಇಲ್ಲಿ ಸೈನ್ ವೇವ್ ಅಂದರೆ ಸಿಗ್ನಲ್ ವೇವ್, ನಮಗೆ ಸ್ಕ್ವೇರ್ ವೇವ್ ಅಂದರೆ ಕ್ಯಾರಿಯರ್ ವೇವ್. ಸೊ ಇಲ್ಲಿ ಎರಡು ಇನ್ಪುಟ್ ಕೊಟ್ಟರೆ ನಮಗೆ ಔಟ್ಪುಟ್ 3ನೇ ಪಿನ್ನಿಂದ ಪಲ್ಸ್ ವಿಡ್ತ್ ಮಾಡ್ಯುಲೇಟೆಡ್ ಔಟ್ಪುಟ್ ಬರುತ್ತೆ. ಆ್ಯಂಡ್ ಇದು ಸಿಂಪಲ್ ಡಿಮಾಡ್ಯುಲೇಟರ್ ಸರ್ಕ್ಯೂಟ್. ಒಂದು ರೆಸಿಸ್ಟರ್ ಮತ್ತು ಕೆಪಾಸಿಟರ್ ನೆಟ್ವರ್ಕ್ನ ಬಳಸಿ ನಾವು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ನ. ಸೊ ಇದು ಒಂದು ಬೇಸಿಕ್ ಆಗಿ ಲೋ ಪಾಸ್ ಫಿಲ್ಟರ್. ಈ ಲೋ ಪಾಸ್ ಫಿಲ್ಟರ್ ಏನು ಮಾಡುತ್ತೆ ಅಂದರೆ, ನಾವು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇನ್ಪುಟ್ ಕೊಟ್ಟರೆ, ಮಾಡ್ಯುಲೇಟರ್ ಆಗಿರುವಂಥ ವೇವ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಸೈನ್ ಇನ್ಪುಟ್ ಕೊಟ್ಟಿರ್ತೀವಲ್ಲ ಅಥವಾ ಸಿಗ್ನಲ್ ವೇವ್ ಏನು ಇನ್ಪುಟ್ ಕೊಟ್ಟಿರ್ತೀವಲ್ಲ 5ನೇ ಪಿನ್ಗೆ, ಅದೆಷ್ಟು ಫ್ರೀಕ್ವೆನ್ಸಿ ಇರುತ್ತೋ ಅಷ್ಟು ಫ್ರೀಕ್ವೆನ್ಸಿ ಸೈನ್ ವೇವ್ ಮತ್ತು ಅದೇ ಶೇಪಲ್ಲಿ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಆ್ಯಂಪ್ಲಿಟ್ಯೂಡಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಔಟ್ಪುಟ್ ಬರೋದು, ಆದರೆ ಫ್ರೀಕ್ವೆನ್ಸಿ ಮತ್ತು ವೇವ್ ಶೇಪಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಸೊ ಹಂಗೇನಾದ್ರೂ ವ್ಯತ್ಯಾಸ ಇತ್ತು ಅಂದರೆ ಅಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಅಂತ ಅರ್ಥ ಅಷ್ಟೇ. ಕರೆಕ್ಟಾಗಿತ್ತು ಅಂದರೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಟ್ರೈನರ್ ಕಿಟ್, PPM ಟ್ರೈನರ್ ಕಿಟ್. ಸೊ ಇಲ್ಲಿ PPM ಟ್ರೈನರ್ ಕಿಟ್ ಯಾಕೆ ತೋರಿಸಿದೆ ನಿಮಗೆ ಅಂದರೆ, ಈ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಏನದಲ್ಲ ಇದು ನೆಕ್ಸ್ಟ್ ಟೆಕ್ನಿಕ್. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆದಮೇಲೆ ಬರುವಂಥ ನೆಕ್ಸ್ಟ್ ಟೆಕ್ನಿಕ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್. ಪಲ್ಸ್ ಮಾಡ್ಯುಲೇಷನಲ್ಲಿ ಇದೊಂದು 3ನೇ ಟೆಕ್ನಿಕ್. ಸೊ ಈ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಮಾಡಬೇಕಾದ್ರೆ ಮೊದಲು ಒಂದು ವೇವ್ನ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮಾಡಿರಬೇಕು. ಆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆಗಿರೋಂಥ ಇನ್ಪುಟ್ ತೊಗೊಂಡೇ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಟ್ರೈನರ್ ಕಿಟ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ದು ಟ್ರೈನರ್ ಕಿಟ್. ಸೊ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ RF ಜನರೇಟರ್ ಇದೆ ಆ್ಯಂಡ್ ಸಿಂಕ್ರನಸ್ ಪಲ್ಸ್ ಜನರೇಟರ್ ಕೂಡ ಇದೆ. AF ಜನರೇಟರ್ ಇದು. ಸೊ ಇಲ್ಲಿ AF ಜನರೇಟರ್ ಅಂದರೆ ಆಡಿಯೋ ಸಿಗ್ನಲ್ ಜನರೇಟರ್ ಆ್ಯಂಡ್ ಸಿಂಕ್ರನಸ್ ಪಲ್ಸ್ ಜನರೇಟರ್ ಅಂದರೆ ಕ್ಯಾರಿಯರ್ ವೇವ್ ಜನರೇಟರ್ ಅಥವಾ ಸ್ಕ್ವೇರ್ ವೇವ್ ಜನರೇಟರ್. ಇವೆರಡನ್ನ ತೊಗೊಂಬಂದು ಇಲ್ಲಿ ಪಲ್ಸ್ ಪೊಸಿಷನ್ ಮಾಡ್ಯುಲೇಟರ್ ಸರ್ಕ್ಯೂಟ್ ಇದೆ ನೋಡ್ರಿ, ಇಲ್ಲಿ 2 ಸರ್ಕ್ಯೂಟ್ನ ಬಳಸಿದ್ದಾರೆ ಅಥವಾ 2 555 ICನ ಬಳಸ್ಕೊಂಡು ಏನು ಮಾಡಿದ್ದಾರೆ, ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಸರ್ಕ್ಯೂಟ್ನ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಸ್ಟೇಜ್ ಏನು ಮಾಡುತ್ತೆ ಅಂದರೆ, ನಾವು ಕೊಡುವಂಥ ಇನ್ಪುಟ್ನ ತೊಗೊಂಡು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೇಜ್ ಏನು ಮಾಡುತ್ತೆ ಅಂದರೆ, ಈ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ನ ಇನ್ಪುಟ್ ಆಗಿ ತೊಗೊಂಡು ಅದನ್ನು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಆಗಿ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದು ಡಿಮಾಡ್ಯುಲೇಟರ್ ಪಲ್ಸ್ ಪೊಸಿಷನ್ ಡಿಮಾಡ್ಯುಲೇಟರ್ ಸರ್ಕ್ಯೂಟ್. ಈ ಒಂದು PPM ಅಥವಾ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಏನು ಔಟ್ಪುಟ್ ಬಂದಿದೆ ಅದನ್ನು ಈ ಒಂದು ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ಗೆ ಇನ್ಪುಟ್ ಅಂತಿದೆಯಲ್ಲ ಅಲ್ಲಿ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ನೆಕ್ಸ್ಟ್ ನಮಗೆ ಇದರಿಂದ ಬರುವಂಥ ಸೈನ್ ವೇವ್, ಇಲ್ಲಿ ನಾವು AF ಜನರೇಟರಿಂದ ಬಂದಿರುತ್ತಲ್ಲ ಅದೇ ರೀತಿ ಸೈನ್ ವೇವ್ ಇಲ್ಲಿ ಔಟ್ಪುಟ್ ಬರುತ್ತೆ. ಸೊ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಡಿಮಾಡ್ಯುಲೇಟರ್ ಸೆಕ್ಷನ್ ವರ್ಕ್ ಆಗಬೇಕಂದ್ರೆ ಇದಕ್ಕೆ ಕ್ಲಾಕ್ ಇನ್ಪುಟ್ ಕೂಡ ಕೊಡಬೇಕು ನಾವು. ಅಂದರೆ ನಾರ್ಮಲಾಗಿ ಕ್ಲಾಕ್ ಇನ್ಪುಟ್ ಅದರಿಂದ ಸ್ಕ್ವೇರ್ ವೇವ್ ಇನ್ಪುಟ್ನ ಕೊಡಬೇಕು. ಸೊ ಎಷ್ಟು ಕೊಡಬೇಕು ಸ್ಕ್ವೇರ್ ವೇವ್ ಇನ್ಪುಟ್ ಅಂದರೆ,
ಇಲ್ಲಿ ಏನು ಸಿಂಕ್ರೋನಸ್ ಪಲ್ಸ್ ಇಂದ ಜನರೇಟ್ ಆಗಿರುತ್ತಲ್ಲ ಅಷ್ಟೇ ಫ್ರೀಕ್ವೆನ್ಸಿ ಇಲ್ಲಿ ಕ್ಲಾಕ್ ಇನ್ಪುಟ್ನ ಕೊಡಬೇಕಾಗುತ್ತೆ. ಸೊ ಅಂದರೆ ಇಲ್ಲಿ ನಾವು ಏನು ಔಟ್ಪುಟ್ ಬಂದಿರುತ್ತಲ್ಲ ಇದನ್ನು ನಾವು ಮಾಡ್ಯುಲೇಷನ್ ಮಾಡೋಕ್ಕೂ ಡೈರೆಕ್ಟಾಗಿ ಇಲ್ಲಿಂದನೇ ಕೊಡ್ಬೋದು ಕಿಟ್ಟಲ್ಲಿ. ಆ್ಯಂಡ್ ಡಿಮಾಡ್ಯುಲೇಷನ್ ಮಾಡೋಕ್ಕೆ ಇಲ್ಲೇನು ಕ್ಲಾಕ್ ಇನ್ಪುಟ್ ಬೇಕಲ್ಲ ಅದನ್ನು ಕೂಡ ಇಲ್ಲಿಂದನೇ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಸೊ ಈ ಥರ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ವರ್ಕ್ ಆಗುತ್ತೆ. ಸೊ ಈ ಒಂದು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ, ನಾವು ಇದೇ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಟ್ರೈನರ್ ಕಿಟ್ ಬಳಸ್ಕೊಂಡು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಯಾವ ಥರ ಮಾಡ್ಬೇಕಂತ ನೋಡೋಣ. ಅಂದರೆ ಫಸ್ಟ್ ಸ್ಟೇಜಿಂದ ಔಟ್ಪುಟ್ ಬರುತ್ತಲ್ಲ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಸೊ ಈ ಕಿಟ್ ಯಾಕೆ ಬಳಸ್ತಾ ಇದೀವಿ ಇಲ್ಲ ಅಂದರೆ ಹಿಂದಿನ ಕಿಟ್ಟಲ್ಲಿ ನೋಡ್ಬೋದು ನೀವು ಓನ್ಲಿ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಸರ್ಕಿಟ್ ಇದೆ. ಯಾವುದೇ ರೀತಿ ಸೈನ್ ವೇವ್ ಇನ್ಪುಟ್ಟು ಮತ್ತು ಸೈನ್ ವೇವ್ ಜನರೇಟರ್ ಅಥವಾ AF ಜನರೇಟರ್ ಆ್ಯಂಡ್ ಸ್ಕ್ವೇರ್ ವೇವ್ ಜನರೇಟರ್ ಅವು ಈ ಸರ್ಕಿಟ್ಸ್ ಇಲ್ಲ. ಸೊ ಅದಕ್ಕೆ ಅದನ್ನು ಈ ಕಿಟ್ನ ಬಳಸಿದ್ರೆ ನಾವು ಎಕ್ಸ್ಟರ್ನಲ್ ಇನ್ಪುಟ್ನ ಕೊಡ್ಬೋದು, ಅಂದರೆ ಬೇರೆ ಸಿಗ್ನಲ್ ಜನರೇಟರ್ಸ್ನ ಬಳಸಿ ಕೊಡ್ಬೋದು. ಸೊ ಅದಕ್ಕಾಗಿ ಈ ಕಿಟ್ನ ಬಳಸಲ್ಲ. ನೆಕ್ಸ್ಟ್ PPM ಕಿಟ್ನೇ ಬಳಸಿ ಇದರಲ್ಲಿ ಫಸ್ಟ್ ಸ್ಟೇಜ್ ಆಫ್ ಮಾಡ್ಯುಲೇಷನ್ ಸರ್ಕಿಟ್ನ ಬಳಸಿ ಅಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನೋಡೋಣ ಇದು ಮುಂದಿನ ವಿಡಿಯೋದಲ್ಲಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಬಗ್ಗೆ ಇಂಟ್ರೊಡಕ್ಷನ್. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಬಸವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಸೊ ಆವಾಗ ನೀವು ನಮ್ಮ ವಿಡಿಯೋಗಳನ್ನ ನೋಡಿ ನಿಮ್ಮ ಇನ್ಫಾರ್ಮೇಷನ್ನು ಜಾಸ್ತಿ ಮಾಡ್ಕೋಬೋದು. ಥ್ಯಾಂಕ್ ಯು.